4 ವರ್ಷಗಳಾದರೂ ನೀನು ನನಗೆ ಒಂದು ಮಗುವನ್ನು ಕೊಡಲಿಲ್ಲ. ಇನ್ನು ಈ ಮನೆಯಲ್ಲಿ ನಿನಗೆ ಯಾವ ಸ್ಥಾನವೂ ಇಲ್ಲ. ಸಮೀರಾ ಶಾಂತವಾಗಿ ಉತ್ತರಿಸಿದಳು. ನಾನು ಹೋಗುತ್ತೇನೆ ಫೈಜಾನ್. ಆದರೆ ಒಂದು ದಿನ ನಿಮಗೆ ಗೊತ್ತಾಗುತ್ತದೆ, ಕೊರತೆ ನನ್ನಲ್ಲಿರಲಿಲ್ಲ. 4 ವರ್ಷಗಳ ಮೌನದ ನೋವು ಇಂದು ಒಂದು ಕಠಿಣ ತೀರ್ಮಾನವಾಗಿ ಮಾರ್ಪಟ್ಟಿತ್ತು. ಯಾರೋ ಹೇಳಿದರು, ನೀನು ನಿರಪರಾಧಿಯಾಗಿದ್ದರೆ ಆ ವರದಿಯನ್ನು ಈಗಲೇ ಎಲ್ಲರ ಮುಂದೆ ತೆರೆದು ಸತ್ಯವನ್ನು ಸಾಬೀತು ಮಾಡು. ಸಮೀರಾ ಕಣ್ಣೀರನ್ನು ತಡೆದುಕೊಂಡು ಹೇಳಿದಳು, ಈ ಮನೆಯಿಂದ ಹೊರಟು ಹೋಗುವ ಕ್ಷಣದಲ್ಲಿಯೂ ನನ್ನ ಗಂಡನ ಗೌರವಕ್ಕೆ ಧಕ್ಕೆ ತರುವ ಕೆಲಸ ನಾನು ಮಾಡುವುದಿಲ್ಲ. ಬಾಗಿಲು ಮುಚ್ಚಿದ ತಕ್ಷಣ ಸಮೀರಾಳಿಗೆ ಕೇವಲ ಮನೆ ಮಾತ್ರವಲ್ಲ, ಹಲವು ವರ್ಷಗಳಿಂದ ಕಟ್ಟಿಕೊಂಡಿದ್ದ ನಂಬಿಕೆಯೂ ಕಳೆದು ಹೋಯಿತು. ಜರೀನಾ ಬೇಗನ್ ಅತ್ತುತ್ತಾ ಹೇಳಿದರು, ಮಗನೇ ಫೈಜಾನ್, ಅವಳನ್ನು ಮನೆಯಿಂದ ಹೊರಹಾಕಬೇಡ. ಸಮೀರಾ ಈ ಮನೆಯ ಸೊಸೆಯಷ್ಟೇ ಅಲ್ಲ, ನನ್ನ ಮಗಳೂ ಆಗಿದ್ದಾಳೆ. ಫೈಜಾನ್ ಕಠಿಣವಾಗಿ ಹೇಳಿದನು. ಅಮ್ಮಿ, ತೀರ್ಮಾನ ಆಗಿದೆ. ಈ ವಿಷಯದಲ್ಲಿ ಇನ್ನೂ ಯಾವುದೇ ಮಾತುಕತೆ ಬೇಡ. ಮನೆಯಿಂದ ಹೊರಬಂದ ಸಮೀರಾ ಆಕಾಶದತ್ತ ನೋಡುತ್ತಾ ಪ್ರಾರ್ಥಿಸಿದಳು, ಯಾ ಅಲ್ಲಾ, ನನ್ನ ಪಾಲಿಗೆ ಯಾವುದು ಉತ್ತಮವೋ ಅದನ್ನೇ ಮಾಡು. ನನ್ನ ಗೌರವವನ್ನೂ ಧೈರ್ಯವನ್ನೂ ಕಾಪಾಡು. ನಾನು ಒಡೆಯಬಹುದು, ಆದರೆ ಸುಳ್ಳಿನ ಮುಂದೆ ತಲೆಬಾಗುವುದಿಲ್ಲ. 4 ವರ್ಷಗಳ ಹಿಂದೆ ಅದೇ ಮನೆಯಲ್ಲಿ ಆಗ ಪ್ರೀತಿ, ಗೌರವ ಮತ್ತು ನೆಮ್ಮದಿ ತುಂಬಿಕೊಂಡಿತ್ತು. ಅಮ್ಮಿಜಾನ್, ಮೊದಲು ಔಷಧಿ ತೆಗೆದುಕೊಳ್ಳಿ, ನಂತರ ನಿಮಗಾಗಿ ಹಗುರವಾದ ಚಹಾ ಮಾಡಿಕೊಡುತ್ತೇನೆ. ಜರೀನಾ ಬೇಗನ್ ನಗುತ್ತಾ ಆಶೀರ್ವದಿಸಿದರು. ಅಲ್ಲಾಹ್ ನಿನ್ನನ್ನು ಸದಾ ಸುಖವಾಗಿರಿಸಲಿ ಮಗಳೇ. ನೀನು ಈ ಮನೆಯನ್ನು ನಿನ್ನ ಪ್ರೀತಿಯಿಂದ ಸ್ವರ್ಗವನ್ನಾಗಿಸಿದ್ದೀಯಾ. ಫೈಜಾನ್ ಹೇಳಿದನು. ಮನೆ ತುಂಬಾ ಮೌನವಾಗಿದೆ ಸಮೀರಾ. ಒಂದು ಮಗು ಇದ್ದರೆ ಅಮ್ಮಿಯ ಮನಸ್ಸಿಗೂ ನೆಮ್ಮದಿ ಸಿಗುತ್ತಿತ್ತು. ಸಮೀರಾ ಮೃದುವಾಗಿ ಉತ್ತರಿಸಿದಳು, ಮಕ್ಕಳು ಅಲ್ಲಾಹನ ವರ. ಅವನ ಇಚ್ಛೆಯಾದಾಗ ನಮ್ಮ ಮನೆಯೂ ಮಕ್ಕಳ ನಗುವಿನಿಂದ ತುಂಬುತ್ತದೆ. ಕೆಲ ದಿನಗಳ ನಂತರ ಇಬ್ಬರೂ ವೈದ್ಯರನ್ನು ಭೇಟಿ ಮಾಡಿದರು. ವೈದ್ಯರು ಹೇಳಿದರು, ಇಬ್ಬರ ಪರೀಕ್ಷೆಯೂ ಅಗತ್ಯ. ಯಾವುದೇ ವೈದ್ಯಕೀಯ ಪರೀಕ್ಷೆಯಿಲ್ಲದೆ ಒಬ್ಬರನ್ನೇ ತಪ್ಪಿತಸ್ಥರೆಂದು ಹೇಳುವುದು ತಪ್ಪು. ಫೈಜಾನ್ ಆಶ್ಚರ್ಯದಿಂದ ಕೇಳಿದನು, ಡಾಕ್ಟರ್, ನನ್ನ ಪರೀಕ್ಷೆ ಯಾಕೆ? ಆದರೂ ಸಮೀರಾಳ ಮನಸ್ಸಿಗೆ ಸಮಾಧಾನವಾಗಲಿ ಎಂದು ಮಾಡಿಸಿಕೊಳ್ಳುತ್ತೇನೆ. ಕೆಲ ದಿನಗಳ ಬಳಿಕ ವರದಿ ಬಂತು. ವೈದ್ಯರು ಸಮೀರಾಳಿಗೆ ಹೇಳಿದರು, ಸಮೀರಾ, ನೀವು ಸಂಪೂರ್ಣ ಆರೋಗ್ಯವಾಗಿದ್ದೀರಿ. ಸಮಸ್ಯೆ ಫೈಜಾನ್ ಅವರ ವರದಿಯಲ್ಲಿದೆ. ಆದರೆ ಹೆದರಬೇಡಿ, ಚಿಕಿತ್ಸೆ ಸಾಧ್ಯ. ಸಮೀರಾಳ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳು ವಿನಂತಿಸಿಕೊಂಡಳು, ದಯವಿಟ್ಟು ಈ ವಿಷಯವನ್ನು ಯಾರಿಗೂ ಹೇಳಬೇಡಿ. ನನ್ನ ಗಂಡನ ಗೌರವಕ್ಕೆ ಧಕ್ಕೆ ಬರಬಾರದು. ಮನೆಗೆ ಹಿಂದಿರುಗಿದ ಫೈಜಾನ್ ಕೇಳಿದನು, ಡಾಕ್ಟರ್ ಏನು ಹೇಳಿದರು? ವರದಿಯನ್ನು ನಿನಗೆ ಯಾಕೆ ಕೊಟ್ಟರು? ಸಮೀರಾ ಸತ್ಯವನ್ನು ಮರೆಮಾಚುತ್ತಾ ಉತ್ತರಿಸಿದಳು, ಅವರು ಚಿಕಿತ್ಸೆ ಮತ್ತು ದುವಾ ಮುಂದುವರಿಸಿ ಎಂದರು. ಇನ್ಶಾ ಅಲ್ಲಾಹ್, ಎಲ್ಲವೂ ಚೆನ್ನಾಗುತ್ತದೆ. ಅದೇ ಸಮಯದಲ್ಲಿ ಫೈಜಾನ್ನ ಅಕ್ಕ ನಾಜಿಯಾ ತನ್ನ ತಮ್ಮನಿಗೆ ಶ್ರೀಮಂತ ಮನೆಯ ಹುಡುಗಿ ಹೀನಾಳನ್ನು ಮದುವೆ ಮಾಡಬೇಕೆಂದು ತೀರ್ಮಾನಿಸಿದ್ದಳು. ಒಂದು ದಿನ ನಾಜಿಯಾ ಹೀನಾಗೆ ಹೇಳಿದಳು, ಹೀನಾ, ನೀನು ಈ ಮನೆಯ ಸೊಸೆಯಾಗಬೇಕೆಂದಿದ್ದರೆ ಮೊದಲು ಸಮೀರಾಳನ್ನು ದಾರಿಯಿಂದ ತೆಗೆದುಹಾಕಬೇಕು. ಹೀನಾ ಆತ್ಮವಿಶ್ವಾಸದಿಂದ ಉತ್ತರಿಸಿದಳು, ನೀವು ಫೈಜಾನ್ ಅವರನ್ನು ಒಪ್ಪಿಸಿದರೆ ಸಾಕು. ಉಳಿದದ್ದು ನಾನು ನೋಡಿಕೊಳ್ಳುತ್ತೇನೆ. ನಾನೇ ಅವರಿಗೆ ಸರಿಯಾದ ಜೀವನ ಸಂಗಾತಿ ಎಂದು ನಂಬಿಸುತ್ತೇನೆ. ನಾಜಿಯಾ ತನ್ನ ತಮ್ಮನಿಗೆ ಹೇಳಿದಳು, ಅಣ್ಣ, ನಮ್ಮ ವಂಶಕ್ಕೆ ವಾರಸುದಾರ ಬೇಕು. ಸಮೀರಾಳ ಕಾರಣಕ್ಕೆ ನಿನ್ನ ಇಡೀ ಜೀವನವನ್ನು ಖಾಲಿ ಮಾಡಿಕೊಳ್ಳಬೇಡ. ಫೈಜಾನ್ ಸ್ವಲ್ಪ ಕೋಪದಿಂದ ಉತ್ತರಿಸಿದನು, ಸಮೀರಾ ನನ್ನ ಪ್ರತಿಯೊಂದು ಕಷ್ಟದಲ್ಲೂ ನನ್ನ ಜೊತೆ ನಿಂತಿದ್ದಾಳೆ. ನಾನು ಅವಳಿಗೆ ಅನ್ಯಾಯ ಮಾಡಲಾರೆ. ಆದರೆ ನಾಜಿಯಾ ಹಠ ಬಿಡಲಿಲ್ಲ. 4 ವರ್ಷಗಳ ಕಾಯುವಿಕೆ ಸಾಕಾಯಿತು. ನಿನಗೆ 2ನೇ ಮದುವೆ ಮಾಡುವ ಸಂಪೂರ್ಣ ಹಕ್ಕಿದೆ. ಅದನ್ನು ಕೇಳಿದ ಜರೀನಾ ಬೇಗನ್ ಗಟ್ಟಿಯಾಗಿ ಹೇಳಿದರು, ನಾಜಿಯಾ, ಮಕ್ಕಳನ್ನು ಕೊಡುವುದು ಅಲ್ಲ, ನನ್ನ ಸೊಸೆಗೆ ಸುಳ್ಳು ಆರೋಪ ಮಾಡಿ ಅನ್ಯಾಯ ಮಾಡಬೇಡ. ಆ ರಾತ್ರಿ ಜರೀನಾ ಬೇಗನ್ ಸಮೀರಾಳ ಬಳಿ ಬಂದರು. ಕಣ್ಣೀರಿನಿಂದ ಕೇಳಿದರು, ಮಗಳೇ, ಸತ್ಯವನ್ನು ಎಲ್ಲರಿಗೂ ಹೇಳು. ಈ ಸುಳ್ಳು ಆರೋಪದ ಭಾರದಲ್ಲಿ ನೀನು ಕುಸಿಯುವುದನ್ನು ನಾನು ನೋಡಲಾರೆ. ಸಮೀರಾ ಶಾಂತವಾಗಿ ಉತ್ತರಿಸಿದಳು, ಅವರ ಸತ್ಯ ಹೊರಬಂದರೆ ಅವರ ಗೌರವ ಕುಸಿಯುತ್ತದೆ ಅಮ್ಮಿ. ನಾನು ಅದು ನಡೆಯಲು ಬಿಡುವುದಿಲ್ಲ. ಕೆಲ ದಿನಗಳ ನಂತರ ಫೈಜಾನ್ ತನ್ನ ವ್ಯವಹಾರದ ಪಾಲುದಾರಳಾದ ಹೀನಾಳನ್ನು ಭೇಟಿಯಾದನು. ಹೀನಾ ಹೇಳಿದಳು, ನಿಮ್ಮಂತಹ ಜವಾಬ್ದಾರಿಯುತ ವ್ಯಕ್ತಿಗೆ ನಿಮ್ಮನ್ನು ಅರ್ಥಮಾಡಿಕೊಳ್ಳುವ ಸಂಗಾತಿ ಬೇಕು. ಫೈಜಾನ್ ಉತ್ತರಿಸಿದನು, ನನಗೆ ಹೆಂಡತಿ ಇದ್ದಾಳೆ. ಅವಳು ನನ್ನಿಗಾಗಿ ಬಹಳ ತ್ಯಾಗ ಮಾಡಿದ್ದಾಳೆ. ನಮ್ಮ ನಡುವೆ ವ್ಯವಹಾರದ ಮಾತು ಮಾತ್ರ. ಆದರೆ ಮನೆಯ ಒತ್ತಡ ದಿನೇ ದಿನೇ ಹೆಚ್ಚುತ್ತಲೇ ಹೋಯಿತು. ಕೊನೆಗೆ ಫೈಜಾನ್ ಸಮೀರಾಳ ಮುಂದೆ ನಿಂತು ಹೇಳಿದನು, ನಾನು ಹೀನಾಳನ್ನು ಮದುವೆಯಾಗಲು ತೀರ್ಮಾನಿಸಿದ್ದೇನೆ. ಈ ಮನೆಗೆ ವಾರಸುದಾರ ಬೇಕು. ಸಮೀರಾಳ ಹೃದಯ ಒಡೆದರೂ ಅವಳು ಸಮಾಧಾನದಿಂದ ಹೇಳಿದಳು, 2ನೇ ಮದುವೆ ನಿಮ್ಮ ನಿರ್ಧಾರ. ಆದರೆ ನಿಮ್ಮ ನಿರ್ಧಾರವನ್ನು ಸರಿಯೆಂದು ತೋರಿಸಲು ನನ್ನನ್ನು ಅಪರಾಧಿಯನ್ನಾಗಿ ಮಾಡಬೇಡಿ. ಅದೇ ರಾತ್ರಿ ನಾಜಿಯಾ ಸಮೀರಾಳ ಕೊಠಡಿಗೆ ನುಗ್ಗಿದಳು. ಅವಳು ಹೇಳಿದಳು, ಆ ವೈದ್ಯಕೀಯ ವರದಿಯನ್ನು ನನಗೆ ಕೊಡು. ಇಲ್ಲದಿದ್ದರೆ ನೀನೇ ಅದನ್ನು ಬದಲಿಸಿ ನನ್ನ ತಮ್ಮನಿಗೆ ಅಪವಾದ ಹಾಕಲು ಪ್ರಯತ್ನಿಸಿದ್ದೀಯೆಂದು ಹೇಳುತ್ತೇನೆ. ಸಮೀರಾ ಧೈರ್ಯದಿಂದ ಉತ್ತರಿಸಿದಳು, ಇದು ನನ್ನ ಬಳಿ ಇರುವ ಅಮಾನತ್ತು. ಇದನ್ನು ಮುಟ್ಟುವ ಪ್ರಯತ್ನವೂ ಮಾಡಬೇಡಿ ನಾಜಿಯಾ ಅಕ್ಕ. ಮರುದಿನ ಸಮೀರಾ ತನ್ನ ಕೋಣೆಯಲ್ಲಿ ಒಬ್ಬಳೇ ಅತ್ತುಕೊಂಡಿದ್ದಳು. ಅದೇ ವೇಳೆ ಮನೆಯ ಅಂಗಳದಲ್ಲಿ ಫೈಜಾನ್ ಮತ್ತು ಹೀನಾಳ ನಿಕಾ ನಡೆಯುತ್ತಿತ್ತು. ಕಾಜಿ ಕೇಳಿದರು, ಫೈಜಾನ್ ಅಹ್ಮದ್, ನಿಮ್ಗೆ ಹೀನಾ ಬಾನೋ ಅವರೊಂದಿಗೆ ಈ ನಿಕಾ ಸ್ವೀಕಾರವೇ? ಫೈಜಾನ್ ನಿಧಾನವಾಗಿ ಉತ್ತರಿಸಿದನು, ಕಬೂಲ್ ಹೈ. ನನಗೆ ಈ ನಿಕಾಹ್ ಕಬೂಲ್. ಹೀನಾ ಮನೆಗೆ ಬಂದ ಕೆಲವೇ ದಿನಗಳಲ್ಲಿ ನಾಜಿಯಾ ಮತ್ತೆ ಒತ್ತಡ ಹಾಕಿದಳು. ಹೀನಾ ಹೇಳಿದಳು, ನಾನು ಯಾರ ಹಕ್ಕು ಕಸಿದುಕೊಳ್ಳಲು ಬಯಸುವುದಿಲ್ಲ.
ಆದರೆ ಒಂದೇ ಮನೆಯಲ್ಲಿ ಇಬ್ಬರು ಹೆಂಡತಿಯರು ಇದ್ದರೆ ಶಾಂತಿ ಹೇಗೆ ಇರುತ್ತದೆ? ಅದಾದ ಬಳಿಕ ಫೈಜಾನ್ ಸಮೀರಾಳನ್ನು ಕರೆದು ಹೇಳಿದನು, ಸಮೀರಾ, ನಿನ್ನ ಸಾಮಾನುಗಳನ್ನು ಸಿದ್ಧ ಮಾಡಿಕೋ. ಇಂದಿನಿಂದ ನಮ್ಮ ದಾರಿಗಳು ಬೇರೆ. ಸಮೀರಾ ಕ್ಷಣಕಾಲ ಮೌನವಾಗಿ ನಿಂತಳು. ಯಾವ ಜಗಳವೂ ಮಾಡಲಿಲ್ಲ, ಯಾವ ಆರೋಪವೂ ಮಾಡಲಿಲ್ಲ. ಕಣ್ಣೀರನ್ನು ಒರೆಸಿ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಆ ಮನೆಯಿಂದ ಹೊರಟಳು. ಮನೆಯಿಂದ ಹೊರಬಂದ ಸಮೀರಾ ದಿಕ್ಕಿಲ್ಲದೆ ನಡೆದು ಹೋಗುತ್ತಾ ಒಂದು ಮಸೀದಿಯ ಮುಂಭಾಗಕ್ಕೆ ತಲುಪಿದಳು. ಅಲ್ಲಿ ಸುಮಾರು 4 ವರ್ಷದ ಪುಟ್ಟ ಹುಡುಗಿ ಅಳುತ್ತಾ ಕುಳಿತಿದ್ದಳು. ಖಾಲಾ, ನನ್ನ ಅಮ್ಮಿ ಆಸ್ಪತ್ರೆಯಲ್ಲಿದ್ದಾರೆ. ಯಾರು ನನ್ನನ್ನು ಅವರ ಬಳಿ ಕರೆದುಕೊಂಡು ಹೋಗುತ್ತಿಲ್ಲ. ಸಮೀರಾಳ ಹೃದಯ ಕರಗಿತು. ಅವಳು ಮಗುವಿನ ಕೈ ಹಿಡಿದು ಹೇಳಿದಳು, ಭಯಪಡಬೇಡ ಮಗಳೇ, ನಾನು ನಿನ್ನನ್ನು ನಿನ್ನ ಅಮ್ಮಿಯ ಬಳಿ ಕರೆದುಕೊಂಡು ಹೋಗುತ್ತೇನೆ. ಅಷ್ಟರಲ್ಲಿ ಒಬ್ಬ ವಯೋವೃದ್ಧರು ಮುಂದೆ ಬಂದು ಹೇಳಿದರು, ಮಗಳೇ, ನನ್ನ ಕಾರು ಇಲ್ಲೇ ಇದೆ. ಬೇಗ ಬನ್ನಿ, ನಾವು ಈಗಲೇ ಆಸ್ಪತ್ರೆಗೆ ಹೋಗೋಣ. ಸಮೀರಾ ಅವರಿಗೆ ಕೃತಜ್ಞತೆಯಿಂದ ಧನ್ಯವಾದ ಹೇಳಿ ಮಗುವಿನೊಂದಿಗೆ ಆಸ್ಪತ್ರೆಗೆ ಹೊರಟಳು. ಆಸ್ಪತ್ರೆಯ ಬಿಳಿ ದಾರಿಗಳಲ್ಲಿ ಆ ಪುಟ್ಟ ಹುಡುಗಿ ತನ್ನ ತಾಯಿಯ ಕೊಠಡಿಯ ಕಡೆ ಓಡಲು ಯತ್ನಿಸುತ್ತಿದ್ದಳು. ಅವಳು ಅಳುತ್ತಾ ಹೇಳಿದಳು, ನನಗೆ ಅಮ್ಮಿಯ ಬಳಿ ಹೋಗಬೇಕು. ಅವರು ನನ್ನನ್ನು ಎಂದಿಗೂ ಒಬ್ಬಳನ್ನಾಗಿ ಬಿಡುವುದಿಲ್ಲ ಎಂದು ಹೇಳಿದ್ದರು. ಸಮೀರಾ ಅವಳನ್ನು ತಬ್ಬಿಕೊಂಡು ಸಮಾಧಾನಪಡಿಸಿದಳು. ಖಂಡಿತ ಹೋಗೋಣ ಮಗಳೇ, ಮೊದಲು ವೈದ್ಯರನ್ನು ಕೇಳೋಣ. ನಿನ್ನ ಅಮ್ಮಿಗೆ ಈಗ ವಿಶ್ರಾಂತಿ ಬೇಕಾಗಿದೆ. ಮಗುವಿನ ತಾಯಿ ಆಲಿಯಾ ತುಂಬಾ ಗಂಭೀರ ಸ್ಥಿತಿಯಲ್ಲಿದ್ದರು. ಸಮೀರಾಳ ಕಣ್ಣುಗಳಲ್ಲಿ ಕಂಡ ದಯೆ ಮತ್ತು ವಿಶ್ವಾಸವನ್ನು ನೋಡಿ ಆಲಿಯಾ ನಿಧಾನವಾಗಿ ಹೇಳಿದರು, ಸಹೋದರಿ, ನನ್ನ ಮಗಳು ಮರಿಯನ್ನನ್ನು ಒಂಟಿಯಾಗಿಸಬೇಡಿ. ಈ ಜಗತ್ತಿನಲ್ಲಿ ಅವಳಿಗೆ ಯಾರೂ ಇಲ್ಲ. ಸಮೀರಾಳ ಕಣ್ಣು ತುಂಬಿತು. ಅವಳು ಆಲಿಯಾದ ಕೈ ಹಿಡಿದು ಹೇಳಿದಳು, ನನ್ನ ಉಸಿರು ಇರುವವರೆಗೆ ಮರಿಯಂಗೆ ತಾಯಿಯ ಕೊರತೆ ಅನುಭವವಾಗದಂತೆ ನೋಡಿಕೊಳ್ಳುತ್ತೇನೆ. ಅಷ್ಟರಲ್ಲಿ ಮರಿಯಂ ತನ್ನ ತಾಯಿಯ ಕೈ ಹಿಡಿದು ಅಳತೊಡಗಿದಳು. ಅಮ್ಮಿ, ಕಣ್ಣು ತೆರೆಯಿರಿ, ನೋಡಿ ನಾನು ಬಂದಿದ್ದೇನೆ. ಸಮೀರಾ ಅವಳನ್ನು ತಬ್ಬಿಕೊಂಡು ಹೇಳಿದಳು, ಮರಿಯಂ, ನಿನ್ನ ಅಮ್ಮಿಗಾಗಿ ದುವಾ ಮಾಡು. ಅಲ್ಲಾಹ್ ಅವರು ತನ್ನ ಕರುಣೆಯಲ್ಲಿ ಅವರಿಗೆ ಸ್ಥಾನ ನೀಡಲಿ. ಸ್ವಲ್ಪ ಹೊತ್ತಿನಲ್ಲೇ ಆಲಿಯಾ ಕೊನೆಯುಸಿರೆಳೆದರು. ಒಬ್ಬ ನರ್ಸ್ ಸಮೀರಾಳನ್ನು ನೋಡಿ ಕೇಳಿದಳು, ನೀನೇ ಸ್ವತಃ ಆಶ್ರಯವಿಲ್ಲದವಳು. ಈ ಮಗುವಿನ ಜವಾಬ್ದಾರಿಯನ್ನು ಹೇಗೆ ಹೊರುತ್ತೀಯಾ? ಸಮೀರಾ ದೃಢವಾಗಿ ಉತ್ತರಿಸಿದಳು, ರಿಚ್ ಕೊಡುವವನು ಅಲ್ಲ. ಈ ಮಗು ನನ್ನ ಕೈ ಹಿಡಿದಿದೆ. ಈಗ ನಾನು ಇದನ್ನು ಎಂದಿಗೂ ಬಿಡುವುದಿಲ್ಲ. ಆಸ್ಪತ್ರೆಗೆ ಸಹಾಯ ಮಾಡಿದ್ದ ಆ ವಯೋವೃದ್ಧರು ಮತ್ತೆ ಸಮೀರಾಳನ್ನು ಭೇಟಿಯಾದರು. ಅವರು ಹೇಳಿದರು, ನಿನಗೆ ಸರಿಯಾದ ವ್ಯವಸ್ಥೆಯಾಗುವವರೆಗೆ ಈ ಕೊಠಡಿ ನಿನ್ನದು. ಇದನ್ನು ಉಪಕಾರ ಎಂದು ಭಾವಿಸಬೇಡ. ಸಮೀರಾ ಕಣ್ಣೀರಿನಿಂದ ಹೇಳಿದರು, ನನ್ನ ಕಷ್ಟದ ಸಮಯದಲ್ಲಿ ನೀವು ತಂದೆಯಂತೆ ಆಸರೆ ಕೊಟ್ಟಿದ್ದೀರಿ. ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಆ ರಾತ್ರಿ ಮರಿಯಂ ಹೆದರಿಕೊಂಡು ಸಮೀರಾಳನ್ನು ಅಪ್ಪಿಕೊಂಡಳು. ಅಮ್ಮಿ, ನನ್ನನ್ನು ಬಿಟ್ಟು ಹೋಗಬೇಡಿ. ನಾನು ಒಂಟಿಯಾಗಿ ಬಿಡುತ್ತೇನೆ. ಸಮೀರಾ ಅವಳನ್ನು ಮುದ್ದಾಡುತ್ತಾ ಹೇಳಿದಳು, ನೀನು ಒಂಟಿಯಾಗಿಲ್ಲ ಮಗಳೇ. ಇಂದಿನಿಂದ ನಾನು ಸದಾ ನಿನ್ನ ಜೊತೆ ಇರುತ್ತೇನೆ. ಮುಂದಿನ ದಿನ ಸಮೀರಾ ಕೆಲಸ ಹುಡುಕಲು ಹೊರಟಳು. ಒಂದು ಹೊಲಿಗೆ ಅಂಗಡಿಗೆ ಹೋಗಿ ಮಾಲಕಿಗೆ ಹೇಳಿದಳು, ನನಗೆ ಹೊಲಿಗೆ ಕೆಲಸ ಬರುತ್ತದೆ. ಕೂಲಿ ಕಡಿಮೆ ಇದ್ದರೂ ಪರವಾಗಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಅವಕಾಶ ನೀಡಿ. ಮಾಲಕಿ ಒಂದು ಬಟ್ಟೆಯನ್ನು ಕೊಟ್ಟು ಹೇಳಿದರು, ಇದನ್ನು ಹೊಲಿದು ತೋರಿಸು. ಕೆಲಸ ಚೆನ್ನಾಗಿದ್ದರೆ ಇಂದಿನಿಂದಲೇ ನಿನಗೆ ಕೆಲಸ. ಸಮೀರಾ ಬಹಳ ಅಚ್ಚುಕಟ್ಟಾಗಿ ಹೊಲಿಗೆ ಮಾಡಿದಳು. ಮಾಲಕಿ ಸಂತೋಷದಿಂದ ಹೇಳಿದರು, ನಿನ್ನ ಹೊಲಿಗೆ ತುಂಬಾ ಸ್ವಚ್ಛವಾಗಿದೆ. ನಾಳೆಯಿಂದ ನಿಯಮಿತವಾಗಿ ಬಾ. ಸಂಪೂರ್ಣ ಕೂಲಿಯೂ ಸಿಗುತ್ತದೆ. ತಿಂಗಳುಗಳ ಕಠಿಣ ಪರಿಶ್ರಮದ ನಂತರ ಸಮೀರಾ ಒಂದು ಸಣ್ಣ ಬಾಡಿಗೆ ಮನೆ ಮತ್ತು ಹಳೆಯ ಹೊಲಿಗೆ ಯಂತ್ರವನ್ನು ಖರೀದಿಸಿದಳು. ಮರಿಯಂ ಸಂತೋಷದಿಂದ ಕೇಳಿದಳು, ಅಮ್ಮಿ, ಇದು ನಿಜವಾಗಿಯೂ ನಮ್ಮ ಮನೆನಾ? ಸಮೀರಾ ನಗುತ್ತಾ ಹೇಳಿದಳು, ಹೌದು ಮಗಳೇ. ಇದು ಚಿಕ್ಕದಾದರೂ ಇಲ್ಲಿ ಯಾರೂ ನಮ್ಮನ್ನು ಬಾಗಿಲಿನಿಂದ ಹೊರಹಾಕುವುದಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಮರಿಯಂ ಮೊದಲ ಬಾರಿಗೆ ಸಮೀರಾಳನ್ನು ಹೀಗೆ ಕರೆದಳು, ಅಮ್ಮಿ. ಆ ಒಂದು ಪದ ಕೇಳುತ್ತಿದ್ದಂತೆ ಸಮೀರಾಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಮರಿಯಂ ನಾಚಿಕೆಯಿಂದ ಕೇಳಿದಳು, ನಾನು ನಿಮ್ಗೆ ಅಮ್ಮಿ ಎಂದು ಕರೆಯಬಹುದಾ? ನಿಮ್ಗೆ ಬೇಸರವಾಗುವುದಿಲ್ಲ ಅಲ್ಲವೇ? ಸಮೀರಾ ಅವಳನ್ನು ಹೃದಯಕ್ಕೆ ಹತ್ತಿರ ಮಾಡಿಕೊಂಡು ಹೇಳಿದರು, ಬೇಸರವೇ ಆಗುವುದಿಲ್ಲ ನನ್ನ ಮಗಳೇ. ಇಂದಿನಿಂದ ನಾನು ನಿನ್ನ ಅಮ್ಮಿಯೇ. ಆ ಕ್ಷಣದಲ್ಲಿ ರಕ್ತದ ಸಂಬಂಧವಿಲ್ಲದಿದ್ದರೂ ಪ್ರೀತಿ, ಮಮತೆ ಮತ್ತು ಜವಾಬ್ದಾರಿಯಿಂದ ಒಂದು ಹೊಸ ತಾಯಿಮಗಳ ಸಂಬಂಧ ಹುಟ್ಟಿಕೊಂಡಿತು. ಭಾಗ 4. ಸಮೀರಾ ಮನೆ ಬಿಟ್ಟು ಹೋದ ನಂತರ ಮನೆ ದೊಡ್ಡದಾಗಿದ್ದರೂ ಮೊದಲಿನ ನೆಮ್ಮದಿ ಕಣ್ಮರೆಯಾಯಿತು. ಒಂದು ದಿನ ಜರೀನಾ ಬೇಗನ್ ದುರ್ಬಲ ಧ್ವನಿಯಲ್ಲಿ ಹೇಳಿದರು, ಸೊಸೆ, ನನ್ನ ಔಷಧಿ ತಿನ್ನುವ ಸಮಯ ಆಯಿತು. ಸಮೀರಾ ಇದ್ದಿದ್ದರೆ ತಾನೇ ನೆನಪಿಸಿ ಔಷಧಿ ಕೊಡುತ್ತಿದ್ದಳು. ಹೀನಾ ಅಸಹನೆಯಿಂದ ಉತ್ತರಿಸಿದಳು, ನಾನು ಯಾರ ಕೆಲಸದಾಳಿಯೂ ಅಲ್ಲ. ನಿಮ್ಮ ಹಿಂದೆ ಔಷಧಿ ಹಿಡಿದು ತಿರುಗುವುದಿಲ್ಲ. ಕೆಲಸದವನನ್ನು ಕರೆಸಿ. ಜರೀನಾ ಬೇಗನ್ ಮೌನವಾಗಿ ಕಣ್ಣೀರು ಹಾಕಿದರು. 1 ವರ್ಷ ಕಳೆಯಿತು. ಫೈಜಾನ್ ಹೀನಾಳಿಗೆ ಹೇಳಿದನು, ನಮ್ಮ ಮದುವೆಗೆ 1 ವರ್ಷ ಆಯಿತು. ನೀನು ವೈದ್ಯರ ಬಳಿಗೆ ಬರಲು ಯಾಕೆ ನಿರಾಕರಿಸುತ್ತೀಯಾ? ಹೀನಾ ತಕ್ಷಣ ಉತ್ತರಿಸಿದಳು, ನನ್ನಲ್ಲಿ ಯಾವ ಕೊರತೆಯೂ ಇಲ್ಲ. ಸಮಸ್ಯೆ ಇದ್ದರೆ ಅದು ನಿಮ್ಮಲ್ಲಿರಬಹುದು. ಮೊದಲು ನೀವೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಈ ಮಾತು ಕೇಳಿ ಫೈಜಾನ್ ಮೌನವಾಗಿ ಬಿಟ್ಟನು. ಇನ್ನೊಂದೆಡೆ 7 ವರ್ಷಗಳ ಕಾಲ ಸಮೀರಾ ಹಗಲು ರಾತ್ರಿ ಶ್ರಮಿಸಿದಳು. ಅವಳ ಸಣ್ಣ ಹೊಲಿಗೆ ಯಂತ್ರ ಈಗ ಅನೇಕ ಬಡ ಹಾಗೂ ನಿರಾಶ್ರಿತ ಮಹಿಳೆಯರಿಗೆ ಜೀವನೋಪಾಯ ಕಲಿಸುವ ದೊಡ್ಡ ಹೊಲಿಗೆ ತರಬೇತಿ ಕೇಂದ್ರವಾಗಿ ಬೆಳೆಯಿತು. ಪ್ರತಿ ಹೊಸ ಮಹಿಳೆಗೆ ಅವಳು ಹೇಳುತ್ತಿದ್ದಳು, ಇಲ್ಲಿ ಯಾರನ್ನು ಬಡವಳು ಅಥವಾ ನಿರಾಶ್ರಿತೆ ಎಂದು ಕರೆಯುವುದಿಲ್ಲ. ಕಲೆ ಕಲಿಯಿರಿ, ನಿಮ್ಮ ಕಾಲಿನ ಮೇಲೆ ನೀವೇ ನಿಲ್ಲಿ. ಮರಿಯಂ ಈಗ ಶಾಲೆಯಲ್ಲಿ ಓದುತ್ತಿದ್ದಳು.
ಒಂದು ದಿನ ಅವಳು ಹೇಳಿದಳು, ಅಮ್ಮಿ, ಹೊಸ ಮಕ್ಕಳ ಪುಸ್ತಕಗಳನ್ನು ನಾನು ಮೇಜಿನ ಮೇಲೆ ಇಟ್ಟಿದ್ದೇನೆ. ಯಶಸ್ಸು ಬಂದರೂ ಸಮೀರಾ ತನ್ನ ಸರಳತೆ ಮತ್ತು ಆಲಿಯಾಗೆ ಕೊಟ್ಟ ಮಾತನ್ನು ಎಂದಿಗೂ ಮರೆತಿರಲಿಲ್ಲ. ಒಂದು ಸ್ಪರ್ಧೆಯಲ್ಲಿ ಮರಿಯಂ ಬಹುಮಾನ ಗೆದ್ದಳು. ಅವಳು ಸಂತೋಷದಿಂದ ಸಮೀರಾಳಿಗೆ ಹೇಳಿದಳು, ಅಮ್ಮಿ, ನಾನು ಶಾಲೆಯ ಸ್ಪರ್ಧೆಯಲ್ಲಿ ಗೆದ್ದಿದ್ದೇನೆ. ನನಗೆ ಬಂದ ಬಹುಮಾನದ ಹಣವನ್ನು ಬಡ ರೋಗಿಗಳ ಚಿಕಿತ್ಸೆಗೆ ದಾನ ಮಾಡಬೇಕು. ಸಮೀರಾ ಹೆಮ್ಮೆಯಿಂದ ನಗುತ್ತಾ ಹೇಳಿದಳು, ಅಲ್ಲಾಹ್ ನಿನ್ನನ್ನು ಸದಾ ಸನ್ಮಾರ್ಗದಲ್ಲಿ ಇಡಲಿ. ನಿಜವಾದ ಗೆಲುವು ಎಂದರೆ ಇನ್ನೊಬ್ಬರ ಬದುಕಿಗೆ ಉಪಕಾರವಾಗುವುದು. ಅದೇ ಸಮಯದಲ್ಲಿ ಫೈಜಾನ್ನ ವ್ಯವಹಾರ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿತ್ತು. ಅವನು ಆತಂಕದಿಂದ ಹೇಳಿದನು, ನಾವು ಬೇಗ ಸರಿಯಾದ ಕ್ರಮ ಕೈಗೊಳ್ಳದಿದ್ದರೆ ನಮ್ಮ ಸಂಪೂರ್ಣ ವ್ಯವಹಾರವೇ ಮುಚ್ಚಿಕೊಳ್ಳುತ್ತದೆ. ಅವನು ಲೆಕ್ಕಪತ್ರಗಳನ್ನು ಕೇಳಿದನು. ಯಾವುದೇ ಆಸ್ತಿಯನ್ನು ಮಾರುವ ಮೊದಲು ಎಲ್ಲಾ ಖಾತೆಗಳ ದಾಖಲೆಗಳನ್ನು ನನಗೆ ಕೊಡಿ. ನಾನು ಸ್ವತಃ ಪರಿಶೀಲಿಸುತ್ತೇನೆ. ವಯಸ್ಸು ಮತ್ತು ನಿರ್ಲಕ್ಷ್ಯದಿಂದ ಜರೀನಾ ಬೇಗನ್ ತುಂಬಾ ದುರ್ಬಲರಾಗಿದ್ದರು. ಆದರೆ ಹೀನಾ ಮತ್ತು ನಾಜಿಯಾ ಅವರ ಗಮನ ಜರೀನಾ ಅವರ ಆರೋಗ್ಯದ ಮೇಲೆ ಅಲ್ಲ, ಅವರ ಆಸ್ತಿಯ ಮೇಲಿತ್ತು. ಒಂದು ದಿನ ಜರೀನಾ ಬೇಗಂ ಕರೆದರು. ಹೀನಾ ಮಗಳೇ, ಫೈಜಾನ್ನು ಕರೆಯಮ್ಮ, ನನ್ನ ಎಡಗೈ ಸುಮ್ಮನಾಗಿದೆ. ಹೀನಾ ನಿರ್ಲಕ್ಷ್ಯದಿಂದ ಹೇಳಿದಳು, ಅವರು ಈಗಾಗಲೇ ತುಂಬಾ ಚಿಂತೆಯಲ್ಲಿದ್ದಾರೆ. ಇಂಥ ಸಣ್ಣ ವಿಷಯಕ್ಕೆ ಅವರನ್ನು ಕರೆದಾಡಬೇಡಿ. ಸಮಯಕ್ಕೆ ಆಸ್ಪತ್ರೆಗೆ ಕರೆದೊಯ್ಯದೆ ಇದ್ದ ಕಾರಣ ಜರೀನಾ ಬೇಗಂಗೆ ಪಕ್ಷಾಘಾತ, ಸ್ಟ್ರೋಕ್ ಬಂತು. ವೈದ್ಯರು ಹೇಳಿದರು, ಇವರನ್ನು ಸಮಯಕ್ಕೆ ಕರೆತಂದಿದ್ದರೆ ಪರಿಣಾಮ ಕಡಿಮೆಯಾಗುತ್ತಿತ್ತು. ಈಗ ನಿಯಮಿತ ಚಿಕಿತ್ಸೆ ಅತ್ಯಗತ್ಯ. ಫೈಜಾನ್ ದುಗುಕದಿಂದ ತಾಯಿಯ ಕೈ ಹಿಡಿದು ಹೇಳಿದನು, ಅಮ್ಮಿ, ಚಿಕಿತ್ಸೆ ಮತ್ತು ದುವಾ ಎರಡನ್ನೂ ಮುಂದುವರಿಸುತ್ತೇವೆ. ನೀವು ಚಿಂತಿಸಬೇಡಿ. ಅದೇ ಆಸ್ಪತ್ರೆಯಲ್ಲಿ ಮರಿಯಂ ತನ್ನ ಬಹುಮಾನದ ಹಣವನ್ನು ಬಡ ರೋಗಿಗಳಿಗೆ ದಾನ ಮಾಡಲು ಬಂದಿದ್ದಳು. ಅವಳು ಆಸ್ಪತ್ರೆಯ ಸಿಬ್ಬಂದಿಗೆ ಹೇಳಿದಳು, ಇದು ನನ್ನ ಸ್ಪರ್ಧೆಯ ಬಹುಮಾನದ ಹಣ. ಹಣವಿಲ್ಲದ ಯಾವುದಾದರೂ ರೋಗಿಯ ಚಿಕಿತ್ಸೆಗೆ ಬಳಸಿಕೊಳ್ಳಿ. ಸಿಬ್ಬಂದಿ ಆಶೀರ್ವದಿಸಿದರು. ಮಗಳೇ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನ್ನ ಹೃದಯ ಎಷ್ಟು ದೊಡ್ಡದು. ಅಲ್ಲಾಹ್ ನಿನ್ನನ್ನು ಸದಾ ಸುಖವಾಗಿರಿಸಲಿ. ಬಾಯಾರಿಕೆಯಿಂದ ಬಳಲುತ್ತಿದ್ದ ಜರೀನಾ ಬೇಗನ್ ಅವರ ಕೈಯಿಂದ ನೀರಿನ ಗ್ಲಾಸ್ ಕೆಳಗೆ ಬಿತ್ತು. ಅದನ್ನು ಮೊದಲು ಎತ್ತಿ ಅವರಿಗೆ ನೀರು ಕುಡಿಸಿದವಳು ಮರಿಯಂ. ಅವಳು ಪ್ರೀತಿಯಿಂದ ಹೇಳಿದಳು, ಅಜ್ಜಿ, ನಿಮ್ಗೆ ನೀರು ಬೇಕಾ? ನಾನೂ ಕುಡಿಸುತ್ತೇನೆ. ಜರೀನಾ ಬೇಗನ್ ಕಣ್ಣೀರು ತುಂಬಿಕೊಂಡು ಹೇಳಿದರು, ಚಿರಾಯುಷಿಯಾಗೂ ಮಗಳೇ, ನಿನ್ನ ಕಣ್ಣುಗಳಲ್ಲಿ ನನಗೆ ನನ್ನ ಸಮೀರಾಳ ದಯೆ ಕಾಣುತ್ತಿದೆ. ಅದೇ ಕ್ಷಣದಲ್ಲಿ ಆ ಧ್ವನಿ ಕೇಳಿ ಸಮೀರಾ ಹಿಂದೆ ತಿರುಗಿದಳು. 7 ವರ್ಷಗಳ ಹಿಂದಿನ ಸಂಬಂಧ ಅವಳ ಎದುರು ನಿಂತಿತ್ತು. ಜರೀನಾ ಬೇಗನ್ ಭಾವನಾತ್ಮಕವಾಗಿ ಹೇಳಿದರು, ಸಮೀರಾ ಮಗಳೇ, ನಿಜವಾಗಿಯೂ ನೀನೇನಾ? ಸಮೀರಾ ಓಡಿಬಂದು ಅವರ ಕೈ ಹಿಡಿದು ಕೇಳಿದಳು, ಅಮ್ಮಿಜಾನ್, ನಿಮ್ಮ ಈ ಸ್ಥಿತಿ ಹೇಗಾಯಿತು? ನನಗೆ ಯಾಕೆ ಒಂದು ಸುದ್ದಿಯನ್ನೂ ಕಳುಹಿಸಲಿಲ್ಲ? ಅಷ್ಟರಲ್ಲಿ ಫೈಜಾನ್ ಆಸ್ಪತ್ರೆಗೆ ಬಂದನು. ಸಮೀರಾಳನ್ನು ಕಂಡ ತಕ್ಷಣ ಅವನ ಹೆಜ್ಜೆಗಳು ನಿಂತು ಹೋದವು. ಅವಳ ಪಕ್ಕದಲ್ಲಿ ನಿಂತಿದ್ದ ಮರಿಯನ್ನನ್ನು ನೋಡಿ ಆಶ್ಚರ್ಯದಿಂದ ಕೇಳಿದನು, ಸಮೀರಾ, ಈ ಹುಡುಗಿ ಯಾರು? ನನ್ನ ನಂತರ ನೀನು ಮತ್ತೊಮ್ಮೆ ಮದುವೆಯಾದೆಯಾ? ಸಮೀರಾ ಶಾಂತವಾಗಿ ಉತ್ತರಿಸಿದಳು, ಇವಳು ನನ್ನ ಮಗಳು ಮರಿಯಂ. ತಾಯಿಯಾಗಲು ಯಾವಾಗಲೂ ರಕ್ತದ ಸಂಬಂಧವೇ ಬೇಕೆಂದಿಲ್ಲ. ಜರೀನಾ ಬೇಗನ್ ನಿಧಾನವಾಗಿ ಹೇಳಿದರು, ಈ ಮಗು ನಿನಗೆ ಆ ರಾತ್ರಿ ಸಿಕ್ಕಳು. ನೀನು ಸಮೀರಾಳನ್ನು ಮನೆಯಿಂದ ಹೊರಹಾಕಿದ ಅದೇ ರಾತ್ರಿ. ಮರಿಯಂ ಕೂಡ ಹೇಳಿದಳು, ಅಮ್ಮಿ ನನ್ನನ್ನು ತಮ್ಮ ಮನೆಯಿಲ್ಲದ ಸಮಯದಲ್ಲೇ ತಮ್ಮ ಮಗಳಾಗಿ ಸ್ವೀಕರಿಸಿದರು. ಫೈಜಾನ್ ಮಾತೆ ಬಾರದವನಾದ. ಅಷ್ಟರಲ್ಲಿ ವೈದ್ಯ ಡಾ. ಸಾಯಿರಾ ಫೈಜಾನ್ ಅವರನ್ನು ಗುರುತಿಸಿದರು. ಅವರು 7 ವರ್ಷಗಳ ಹಿಂದಿನ ಘಟನೆ ನೆನಪಿಸಿಕೊಂಡು ಹೇಳಿದರು, ಫೈಜಾನ್ ಸರ್, ಆ ಸಮಯದಲ್ಲಿ ನೀವು ಚಿಕಿತ್ಸೆ ಯಾಕೆ ಮಾಡಿಸಿಕೊಳ್ಳಲಿಲ್ಲ? ಸಮಸ್ಯೆ ನಿಮ್ಮ ವರದಿಯಲ್ಲಿತ್ತು, ಆದರೆ ಅದರ ಚಿಕಿತ್ಸೆ ಸಾಧ್ಯವಾಗಿತ್ತು. ಫೈಜಾನ್ ಬೆಚ್ಚಿಬಿದ್ದು ಕೇಳಿದನು, ಏನು? ನನ್ನ ವರದಿಯಲ್ಲ? ನನಗೆ ಯಾವಾಗಲೂ ಸಮೀರಾಳಲ್ಲೇ ಕೊರತೆ ಇದೆ ಎಂದು ಹೇಳಲಾಗಿತ್ತು. ಡಾ. ಸಾಯಿರಾ ಗಂಭೀರವಾಗಿ ಹೇಳಿದರು, ಸಮೀರಾ ಸಂಪೂರ್ಣ ಆರೋಗ್ಯವಾಗಿದ್ದರು. ನಿಮ್ಮ ಗೌರವ ಉಳಿಯಲೆಂದು ಅವರು ಸತ್ಯವನ್ನು ಯಾರಿಗೂ ಹೇಳಲಿಲ್ಲ. ಈ ಮಾತು ಕೇಳುತ್ತಿದ್ದಂತೆಯೇ ಫೈಜಾನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವನು ತಲೆ ತಗ್ಗಿಸಿ ಹೇಳಿದನು, ಹಾಗಾದರೆ ನಾನು ಅದೇ ನಿರಪರಾಧಿ ಹೆಂಗಸನ್ನು ತಪ್ಪಿತಸ್ಥೆಂದು ಹೇಳಿ ಮನೆಯಿಂದ ಹೊರಹಾಕಿದ್ದೇನಾ? ನಾನು ಎಷ್ಟು ದೊಡ್ಡ ಅನ್ಯಾಯ ಮಾಡಿದ್ದೇನೆ. ಮನೆಗೆ ಮರಳಿದ ನಂತರ ಫೈಜಾನ್ ತನ್ನ ತಾಯಿಯ ಮುಂದೆ ಮೊದಲ ಬಾರಿಗೆ ಯಾವುದೇ ಕಾರಣ ಹೇಳದೆ ತಪ್ಪನ್ನು ಒಪ್ಪಿಕೊಂಡನು. ಅಮ್ಮಿ, ಸಮೀರಾ ನಿರಪರಾಧಿ. ನಾನು ಅವಳ ಸಹನೆಯನ್ನು ದುರ್ಬಲತೆ ಎಂದುಕೊಂಡು ಬಹಳ ದೊಡ್ಡ ಪಾಪ ಮಾಡಿದ್ದೇನೆ. ಜರೀನಾ ಬೇಗನ್ ಹೇಳಿದರು, ಮಗನೇ, ಕೇವಲ ಕ್ಷಮಿಸಿ ಎನ್ನುವುದರಿಂದ ಕ್ಷಮೆ ಸಿಗುವುದಿಲ್ಲ. ಮೊದಲು ನೀನು ಮಾಡಿದ ಅನ್ಯಾಯವನ್ನು ಸರಿಪಡಿಸುವುದನ್ನು ಕಲಿಯು. ಇನ್ನೊಂದೆಡೆ ಹೀನಾ ಮತ್ತು ನಾಜಿಯಾ ತಮ್ಮ ಯೋಜನೆ ರೂಪಿಸುತ್ತಿದ್ದರು. ಹೀನಾ ಹೇಳಿದಳು, ಫೈಜಾನ್ ಈಗ ಈ ಕಾಗದಗಳನ್ನು ಓದುವುದೇ ಇಲ್ಲ. ನಾವು ಹೇಳಿದ ಜಾಗದಲ್ಲಿ ಸಹಿ ಮಾಡಿಬಿಡುತ್ತಾನೆ. ನಾಜಿಯಾ ನಗುತ್ತಾ ಹೇಳಿದಳು, ಒಮ್ಮೆ ಆಸ್ತಿ ನಮ್ಮ ಹೆಸರಿಗೆ ಬಂದರೆ ಸಾಕು, ನಂತರ ಯಾರ ಅಗತ್ಯವೂ ಇರುವುದಿಲ್ಲ. ಸತ್ಯ ತಿಳಿದ ನಂತರ ಫೈಜಾನ್ ಮೊದಲ ಬಾರಿಗೆ ಪ್ರತಿಯೊಂದು ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಲು ಆರಂಭಿಸಿದನು. ಹೀನಾ ಹೇಳಿದಳು, ನೀವು ತುಂಬಾ ಆಯಾಸಗೊಂಡಿದ್ದೀರಿ. ಮೊದಲು ವಿಶ್ರಾಂತಿ ಮಾಡಿ, ಉಳಿದದ್ದನ್ನು ನಾಳೆ ನೋಡೋಣ. ಫೈಜಾನ್ ದೃಢವಾಗಿ ಉತ್ತರಿಸಿದನು, ಕಾಗದಗಳನ್ನು ಇಲ್ಲೇ ಬಿಡಿ. ಇನ್ನು ಮುಂದೆ ಓದದೆ ಯಾವುದಕ್ಕೂ ಸಹಿ ಮಾಡುವುದಿಲ್ಲ. ಮುಂದಿನ ದಿನ ಅವನು ಹಳೆಯ ವಕೀಲ ಇಮ್ರಾನ್ ಖುರೈಶಿ ಅವರನ್ನು ಭೇಟಿಯಾದನು. ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ವಕೀಲರು ಹೇಳಿದರು, ಈ ದಾಖಲೆಗಳಲ್ಲಿ ಗೋದಾಮನ್ನು ಹೀನಾ ಮತ್ತು ನಾಜಿಯಾ ಅವರ ಹೆಸರಿಗೆ ವರ್ಗಾಯಿಸಲು ಪ್ರಯತ್ನಿಸಲಾಗಿದೆ. ಫೈಜಾನ್ ಬೇಸರದಿಂದ ಹೇಳಿದನು, ಯಾರಿಗಾಗಿ ನಾನು ಸಮೀರಾಳನ್ನು ಕಳೆದುಕೊಂಡೆನೋ ಅವರೇ ಇಂದು ನನ್ನ ತಾಯಿ ಮತ್ತು ನನ್ನ ಮನೆಯನ್ನು ಕಸಿದುಕೊಳ್ಳಲು ಯತ್ನಿಸುತ್ತಿದ್ದಾರೆ.
ವಕೀಲರ ಸಲಹೆಯಂತೆ ಫೈಜಾನ್ ಅವರಿಬ್ಬರ ಮಾತುಕತೆಯನ್ನು ತನ್ನ ಮೊಬೈಲ್ನಲ್ಲಿ ರಹಸ್ಯವಾಗಿ ದಾಖಲಿಸಿದನು. ಹೀನಾ ಹೇಳುತ್ತಿದ್ದಳು, ಆಸ್ತಿ ನಮ್ಮದಾದ ಕೂಡಲೇ ಜರೀನಾ ಬೇಗನ್ ಅವರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿಬಿಡೋಣ. ನಾಜಿಯಾ ನಕ್ಕು ಹೇಳಿದಳು, ಫೈಜಾನ್ನು ಸಾಲದಲ್ಲಿ ಮುಳುಗಿಸಿ ಬಿಡೋಣ. ನಂತರ ಅವನಿಂದ ಏನೂ ಆಗುವುದಿಲ್ಲ. ಎಲ್ಲ ಮಾತುಗಳು ಸ್ಪಷ್ಟವಾಗಿ ಧ್ವನಿಮುದ್ರಣವಾದವು. ಈ ಬಾರಿ ಫೈಜಾನ್ ಯಾವುದೇ ತಪ್ಪು ಕಲ್ಪನೆಯ ಆಧಾರದ ಮೇಲೆ ಅಲ್ಲ, ತನ್ನ ಕಿವಿಯಿಂದ ಕೇಳಿದ ಸತ್ಯದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಂಡನು. ಅವನು ಹೀನಾ ಮತ್ತು ನಾಜಿಯಾ ಮುಂದೆ ನಿಂತು ಕೇಳಿದನು, ಯಾವ ವಯಸ್ಸಾದ ಹೆಂಗಸನ್ನು ಮನೆಯಿಂದ ಹೊರಹಾಕುವ ಮಾತು ನಡೆಯುತ್ತಿತ್ತು? ನನ್ನ ಅಮ್ಮಿಯನ್ನುನಾ? ಹೀನಾ ಗಾಬರಿಯಾಗಿ ಹೇಳಿದಳು, ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ನಾವು ಅವರ ಉತ್ತಮ ಚಿಕಿತ್ಸೆಯ ಬಗ್ಗೆ ಮಾತನಾಡುತ್ತಿದ್ದೆವು. ಆದರೆ ಫೈಜಾನ್ ಶಾಂತವಾಗಿ ತನ್ನ ಮೊಬೈಲ್ನಲ್ಲಿದ್ದ ಧ್ವನಿಮುದ್ರಣವನ್ನು ಕೇಳಿಸಿದನು. ವಕೀಲ ಇಮ್ರಾನ್ ಖುರೈಶಿ ಹೇಳಿದರು, ಈ ದಾಖಲೆಗಳು ಮತ್ತು ನಕಲಿ ಆಸ್ತಿ ಪತ್ರಗಳು ಮೋಸವನ್ನು ಸಾಬೀತುಪಡಿಸಲು ಸಾಕಷ್ಟು. ಫೈಜಾನ್ ದೃಢವಾಗಿ ಹೇಳಿದನು, ಹೀನಾ, ಇಂದಿನಿಂದ ನಮ್ಮ ಸಂಬಂಧ ಮುಗಿದಿದೆ. ನಂತರ ನಾಜಿಯಾಳ ಕಡೆ ತಿರುಗಿ, ಅಕ್ಕ, ಇನ್ನು ಮುಂದೆ ನನ್ನ ವ್ಯವಹಾರ ಮತ್ತು ಆಸ್ತಿಯಿಂದ ದೂರವಿರಿ. ನಂತರ ಅವನು ಸಮೀರಾಳ ಎದುರು ಬಂದು ತಲೆ ತಗ್ಗಿಸಿ ಹೇಳಿದನು, ಸಮೀರಾ, ನಿನ್ನ ಸಹನೆ ಮತ್ತು ಪ್ರೀತಿಯನ್ನು ನಾನು ದುರ್ಬಲತೆ ಎಂದುಕೊಂಡೆ. ನನ್ನನ್ನು ಕ್ಷಮಿಸು. ಸಮೀರಾ ಶಾಂತವಾಗಿ ಉತ್ತರಿಸಿದಳು, ನಾನು ನಿಮ್ಗೆ ಕ್ಷಮಿಸಿದ್ದೇನೆ ಫೈಜಾನ್. ಆದರೆ ಕ್ಷಮಿಸುವುದೆಂದರೆ ಒಡೆದ ನಂಬಿಕೆ ತಕ್ಷಣವೇ ಮತ್ತೆ ಸೇರಿಬಿಡುತ್ತದೆ ಎಂದಲ್ಲ. ಆ ಸಮಯದಲ್ಲಿ ಮರಿಯಂ ಒಂದು ಸರಳ ಪ್ರಶ್ನೆ ಕೇಳಿದಳು, ಅಮ್ಮಿ, ಇದೇನಾ ಆ ವ್ಯಕ್ತಿ ಯಾರು ನಿಮ್ಮನ್ನು ಮಧ್ಯರಾತ್ರಿ ಮನೆಯಿಂದ ಹೊರಹಾಕಿದ್ದರು? ಸಮೀರಾ ನಿಧಾನವಾಗಿ ಉತ್ತರಿಸಿದಳು, ಹೌದು ಮಗಳೇ. ಫೈಜಾನ್ ಕಣ್ಣೀರಿನಿಂದ ಹೇಳಿದನು, ಆ ಪಾಪದ ಶಿಕ್ಷೆಯನ್ನು ನಾನು ಪ್ರತಿದಿನ ನನ್ನ ಮನಸ್ಸಿನಲ್ಲೇ ಅನುಭವಿಸುತ್ತಿದ್ದೇನೆ. ಹಳೆಯ ನೋವನ್ನು ಮರೆತು ಸಮೀರಾ ಜರೀನಾ ಬೇಗನ್ ಅವರ ಸೇವೆ ಮಾಡಲು ಆಸ್ಪತ್ರೆಗೆ ಬರುತ್ತಿದ್ದಳು. ಆದರೆ ಮನೆಗೆ ಮರಳುವ ಉದ್ದೇಶದಿಂದಲ್ಲ. ಜರೀನಾ ಬೇಗನ್ ಭಾವುಕರಾಗಿ ಹೇಳಿದರು, ಮಗಳೇ, 7 ವರ್ಷಗಳ ನಂತರವೂ ನನ್ನ ಸೇವೆ ಮಾಡಲು ಬಂದೆಯಲ್ಲ. ನಿನ್ನ ಲಣವನ್ನು ನಾನು ಹೇಗೆ ತೀರಿಸಲಿ? ಸಮೀರಾ ಅವರ ಕೈ ಹಿಡಿದು ಹೇಳಿದಳು, ತಾಯಿಯ ವಣವನ್ನು ಮಗಳು ತೀರಿಸುವುದಿಲ್ಲ ಅಮ್ಮಿ. ನಿಮ್ಮ ಸೇವೆ ನನ್ನ ಕರ್ತವ್ಯ, ವ್ಯವಹಾರವಲ್ಲ. ಇನ್ನೊಂದೆಡೆ ಫೈಜಾನ್ ಕ್ಷಮೆ ಕೇಳುವುದಕ್ಕಿಂತ ತನ್ನ ಬದಲಾವಣೆಯನ್ನು ಕೃತಿಗಳ ಮೂಲಕ ತೋರಿಸಲು ಆರಂಭಿಸಿದನು. ಅವನು ಹೇಳಿದನು, ಈ ಹೊಲಿಗೆ ಕೇಂದ್ರವನ್ನು ಖರೀದಿಸಲು ನಾನು ಬಯಸುವುದಿಲ್ಲ. ಬಡ ಮಹಿಳೆಯರಿಗೆ ಬೇಕಾದ ಹೊಲಿಗೆ ಯಂತ್ರಗಳ ಖರ್ಚನ್ನು ಯಾರಿಗೂ ತಿಳಿಯದಂತೆ ನಾನು ಭರಿಸುತ್ತೇನೆ. ಯಾವ ಸಹಾಯವೂ ಯಾವುದೇ ಷರತ್ತಿಲ್ಲದೆ ಇರುತ್ತದೆ. ಯಾರ ಗೌರವಕ್ಕೂ ಧಕ್ಕೆ ತರುವುದಿಲ್ಲ. ನಂತರ ಅವನು ತನ್ನ ಗೋದಾಮಿನ ಒಂದು ಭಾಗವನ್ನು ನಿರಾಶ್ರಿತ ಮಹಿಳೆಯರಿಗಾಗಿ ಆಶ್ರಯ ಮತ್ತು ಕೌಶಲ್ಯ ತರಬೇತಿ ಕೇಂದ್ರವನ್ನಾಗಿ ಪರಿವರ್ತಿಸಿದನು. ಅವನು ಹೇಳಿದನು, ತಪ್ಪನ್ನು ಒಪ್ಪಿಕೊಂಡು ಮತ್ತೊಬ್ಬರ ಬದುಕನ್ನು ಉತ್ತಮಗೊಳಿಸುವುದೇ ನಿಜವಾದ ತೌಬಾದ ಆರಂಭ. ಕಳೆದ ಸಮಯವನ್ನು ನಾನು ಹಿಂದಿರುಗಿಸಲಾರೆ. ಆದರೆ ಇನ್ನು ಮುಂದೆ ಮತ್ತೊಬ್ಬ ಸಮೀರಾ ರಸ್ತೆಗೆ ಬರುವ ಪರಿಸ್ಥಿತಿ ಉಂಟಾಗದಂತೆ ನೋಡಿಕೊಳ್ಳುತ್ತೇನೆ. ತಿಂಗಳುಗಳ ಚಿಕಿತ್ಸೆ ಮತ್ತು ಫಿಸಿಯೋಥೆರಪಿಯ ನಂತರ ಜರೀನಾ ಬೇಗನ್ ಆರೋಗ್ಯವಾಗತೊಡಗಿದರು. ಅವರು ಸಮೀರಾಳಿಗೆ ಹೇಳಿದರು, ಮಗಳೇ, ನಿನ್ನನ್ನು ನಾನು ಒತ್ತಾಯಿಸುವುದಿಲ್ಲ. ತೀರ್ಮಾನ ನಿನ್ನ ಹೃದಯ ಮತ್ತು ನಿನ್ನ ಗೌರವದದ್ದಾಗಿರಬೇಕು. ಸಮೀರಾ ಉತ್ತರಿಸಿದಳು, ನಾನು ಫೈಜಾನ್ ಅವರ ಮಾತುಗಳನ್ನು ಅಲ್ಲ, ಅವರ ಬದಲಾದ ಕೃತಿಗಳನ್ನು ನೋಡುತ್ತಿದ್ದೇನೆ. ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು. ಕೆಲ ತಿಂಗಳುಗಳ ನಂತರ ಮರಿಯನ್ ಜೊದು ಮತ್ತು ಸಮಾಜ ಸೇವೆಗೆ ಪ್ರಶಸ್ತಿ ಪಡೆದಳು. ವೇದಿಕೆಯಲ್ಲಿ ಅವಳು ಹೇಳಿದಳು, ನಾನು ಕಲಿತ ಪ್ರತಿಯೊಂದು ಒಳ್ಳೆಯ ಗುಣವೂ ನನ್ನ ಅಮ್ಮಿ ಸಮೀರಾ ಅವರಿಂದ. ಅವರೇ ನನ್ನ ದೊಡ್ಡ ಶಕ್ತಿ. ಸಭಾಂಗಣ ಕರತಾಡನದಿಂದ ಮೊಳಗಿತು. ಆ ದಿನ ಮರಿಯಂ ಮೊದಲ ಬಾರಿಗೆ ಫೈಜಾನ್ ಕಡೆ ನಗುಮುಖದಿಂದ ನೋಡಿ ಹೇಳಿದಳು, ನೀವು ಬೇಕಾದರೆ ನನ್ನ ಪುಸ್ತಕಗಳನ್ನು ಕಾರಿನವರೆಗೆ ತೆಗೆದುಕೊಂಡು ಹೋಗಬಹುದು. ಸ್ವಲ್ಪ ನಿಂತು ಮತ್ತೆ ಹೇಳಿದಳು, ಆದರೆ ಅಮ್ಮಿಯೂ ನಮ್ಮ ಜೊತೆಯಲ್ಲೇ ಬರಬೇಕು. ಫೈಜಾನ್ ನಗುತ್ತಾ ಉತ್ತರಿಸಿದನು, ನೀನು ಹೇಳಿದ ಹಾಗೆಯೇ ಮಗಳೇ. ನಿನ್ನ ನಂಬಿಕೆ ನನಗೆ ಯಾವ ಬಹುಮಾನಕ್ಕಿಂತಲೂ ಅಮೂಲ್ಯ. ಕೊನೆಯ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಮೀರಾ ತನ್ನ ಹೊಸ ಜೀವನ ಆರಂಭವಾದ ಅದೇ ಸ್ಥಳಕ್ಕೆ ಫೈಜಾನ್ನು ಕರೆದಳು. ಫೈಜಾನ್ ಹೇಳಿದನು, ನೀನು ನನ್ನೊಂದಿಗೆ ಮತ್ತೆ ಬರದಿದ್ದರೂ ನಿನ್ನ ನಿರ್ಧಾರವನ್ನು ಗೌರವಿಸುತ್ತೇನೆ ಮತ್ತು ನನ್ನ ಕರ್ತವ್ಯವನ್ನು ನಿಭಾಯಿಸುತ್ತೇನೆ. ಸಮೀರಾ ಸ್ಪಷ್ಟವಾಗಿ ಹೇಳಿದಳು, ನನಗೆ ಕೇವಲ ಗಂಡ ಬೇಡ. ನನ್ನ ಮಗಳನ್ನು, ನನ್ನ ಗೌರವವನ್ನು ಸಮಾನವಾಗಿ ಸ್ವೀಕರಿಸುವ ಜೀವನ ಸಂಗಾತಿ ಬೇಕು. ಈ ಮನೆಯಲ್ಲಿ ಮರಿಯಂ ನನ್ನ ಮಗಳಷ್ಟೇ ಅಲ್ಲ, ನಮ್ಮ ಮಗಳಾಗಿ ಬದುಕಬೇಕು. ಇದೇ ನನ್ನ ಮೊದಲ ಮತ್ತು ಕೊನೆಯ ಷರತ್ತು. ಫೈಜಾನ್ ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಿದನು, ಇಂದಿನಿಂದ ಮರಿಯಂ ನನ್ನ ಮಗಳೂ ಆಗಿದ್ದಾಳೆ. ಅವಳ ಗೌರವದ ಬಗ್ಗೆ ಈ ಮನೆಯಲ್ಲಿ ಯಾರೂ ಪ್ರಶ್ನೆ ಕೇಳುವುದಿಲ್ಲ. ಮರಿಯಂ ತನ್ನ ನಿಜವಾದ ತಾಯಿಯ ನೆನಪಿನ ಚಿಹ್ನೆಯನ್ನು ಕೈಯಲ್ಲಿ ಹಿಡಿದು ನಿಧಾನವಾಗಿ ಹೇಳಿದಳು, ನಾನು ನಿಮ್ಗೆ ಅಬ್ಬು ಎಂದು ಕರೆಯುವುದು ಒಂದೇ ಷರತ್ತು. ನೀವು ನನ್ನ ಅಮ್ಮಿಯನ್ನು ಎಂದಿಗೂ ಒಂಟಿಯಾಗಿ ಬಿಡಬಾರದು. ಫೈಜಾನ್ ಭಾವುಕರಾಗಿ ಉತ್ತರಿಸಿದನು, ಈ ಮಾತನ್ನು ನಾನು ಕೇವಲ ಹೇಳುವುದಿಲ್ಲ, ನನ್ನ ಇಡೀ ಜೀವನದ ಕೃತಿಗಳ ಮೂಲಕ ಸಾಬೀತುಪಡಿಸುತ್ತೇನೆ. ಕೆಲ ತಿಂಗಳುಗಳ ನಂತರ ಇಡೀ ಕುಟುಂಬ ಸೇರಿ ನಿರಾಶ್ರಿತ ಮಹಿಳೆಯರಿಗಾಗಿ ಆಶ್ರಯ ಮತ್ತು ಕೌಶಲ್ಯ ತರಬೇತಿ ಕೇಂದ್ರವನ್ನು ಆರಂಭಿಸಿತು. ಉದ್ಘಾಟನಾ ಸಮಾರಂಭದಲ್ಲಿ ಫೈಜಾನ್ ಹೇಳಿದರು, ಈ ಸ್ಥಳವನ್ನು ಸಮಾಜ ದುರ್ಬಲರೆಂದು ತಳ್ಳಿಹಾಕಿದ ಪ್ರತಿಯೊಬ್ಬ ಮಹಿಳೆಗೆ ಅರ್ಪಿಸುತ್ತೇವೆ. ಈ ಕೇಂದ್ರದ ನಿಜವಾದ ಅಡಿಪಾಯ ಸಮೀರಾಳ ಸಹನೆ, ಪರಿಶ್ರಮ ಮತ್ತು ಸ್ವಾಭಿಮಾನ.